ಬೇಡಿ, ದಯಮಾಡಿ ಬಾಣ ಪ್ರಯೋಗ ಮಾಡಬೇಡಿ. ಏಕೆ ಏಕೆ ಬಾಣ ಪ್ರಯೋಗ ಮಾಡಬಾರದು? ಇದು ಆಶ್ರಮ ಪ್ರದೇಶ. ಶಾಂತ ಪ್ರಶಾಂತ ವಾತಾವರಣ ಇರುವ ಇಲ್ಲಿ ಬೇಟೆಯಾಡಿ ಪ್ರಾಣಿ ಹಿಂಸೆ ಮಾಡುವುದು ನಮ್ಮ ಗುರುಗಳು ಒಪ್ಪುವುದಿಲ್ಲ. ಗುರುಗಳು? ಯಾರು ನಿಮ್ಮ ಗುರುಗಳು? ನಮ್ಮ ಗುರುಗಳು ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿ? ಪ್ರೌದ್ಯಮಾನೆ ಜಗನ್ನಾಥಂ ಸರ್ವಲೋಕ ನಮಸ್ತುತಂ ಕೌಸಲ್ಯ ಜನದ್ರಾಮಂ ಸರ್ವಲಕ್ಷಣ ನಮಸ್ತುತಂ ವಿಷ್ಣೋರರ್ಧರಂ ಮಹಾಭಾಗಂ ಪುತ್ರಮೈಕ್ಷಾಕುವರ್ತನಂ ರಾಮ ಶ್ರೀರಾಮ. ಕೌಸಲ್ಯ ಶುಶುಭೇತೇನ ಕೌಸಲ್ಯ ಶುಶುಭೇತೇನ ಪುತ್ರೇಣಾಮಿತ ತೇಜಸ ಪುತ್ರೇಣಾಮಿತ ತೇಜಸ ಯಥಾ ವರೇಣ ಯಥಾ ವರೇಣ ದೇವನಾಮದಿತಿರ್ವಜ ಪಾಣಿನ ದೇವನಾಮದಿತಿರ್ವಜ ಪಾಣಿನ ಸೀತಾ. ಅಪ್ಪಾಜಿ, ಅಮ್ಮ, ನಿಮ್ಮ ಪೂಜೆಗೆ ಹೂವುಗಳನ್ನು ತಂದಿರುವೆ. ಸೀತಾ, ನೀನು ತಂದುಕೊಡುವ ಹೂಗಳಿಲ್ಲದೆ ನಮ್ಮ ನಿತ್ಯ ಪೂಜೆಯೇ ಸಾಗುವುದಿಲ್ಲ. ಪ್ರಭು, ತಾವು ಮಾಡುವ ಪೂಜೆಯಲ್ಲಿ ನಮ್ಮ ಸೀತೆಗೂ ಫಲ ಸೇರಲೇಬೇಕು. ಹಾ, ಸೇರಲೇಬೇಕು ದೇವಿ. ನಮ್ಮ ಸೀತೆ ತಾನೇ ಬೆಳೆಸಿದ ಗಿಡಗಳಿಂದ ತಾನೇ ಹೂಗಳನ್ನು ಕಿತ್ತು ತಂದು ಪೂಜೆಗೆ ಕೊಡುವುದು ಏನು ಸಾಮಾನ್ಯವೇ? ಅಲ್ಲವೇ ಸೀತೆ? ಮಳೆ ನೀರು ಕೊಡುತ್ತದೆ, ಸೂರ್ಯ ಬೆಳಕು ಕೊಡುತ್ತಾನೆ. ಗಿಡಗಳಿಂದಲೇ ಹುಟ್ಟಿದ ಬೀಜ ಭೂಮಿ ಸೇರಿದಾಗ ಭೂಮಿ ತಾಯಿ ನೀರನ್ನು ಹೀರಿ ಗಿಡಗಳನ್ನು ಬೆಳೆಸುತ್ತಾಳೆ. ಪ್ರಕೃತಿ ದೇವಿ ಆ ಗಿಡಗಳಿಂದ ಹೂವನ್ನು ಅರಳಿಸುತ್ತಾಳೆ. ತಾವು ಹಾಗೂ ಮಾತೃಶ್ರೀಯವರು ಈ ಹೂಗಳಿಂದ ಪೂಜೆ ಮಾಡಿ ಆ ದೇವರ ಅನುಗ್ರಹದಿಂದ ನಮ್ಮನ್ನು ಸಂರಕ್ಷಿಸುತ್ತೀರಾ. ಇವೆಲ್ಲ ಮಹತ್ ಕಾರ್ಯದ ಮುಂದೆ ಆ ಪ್ರಕೃತಿ ದೇವಿ ಕೊಟ್ಟ ಹೂಗಳನ್ನು ನಾನು ತರುವುದು ಸಾಮಾನ್ಯವೇ ಅಲ್ಲವೇ? ಆಹಾ, ನೋಡಿದಿರಾ ಪ್ರಭು ನಮ್ಮ ಸೀತೆಯ ವಿನಯದ ಗುಣವನ್ನು? ಬರೀ ವಿನಯ ಮಾತ್ರವಲ್ಲ, ಸಕಲ ಸದ್ಗುಣಗಳು ನಮ್ಮ ಮಕ್ಕಳಲ್ಲಿ ತುಂಬಿ ತುಳುಕುತ್ತಿವೆ. ಶಿವಧನಸ್ಸಿಗೆ ಹೂಗಳನ್ನು ಸಮರ್ಪಿಸಿ ಬರೋಣ, ಬನ್ನಿ. ಅಗ್ನಿಸಪ್ತೇವಾಜಂಬರಂ ಅಗ್ನಿಸಪ್ತೇವಾಜಂಬರಂ ಗರ್ವನಿಷ್ಠಾಂ ಪರಶ್ರಿಯಂ ಓಂ ಅಗ್ನಿಯೇ ಸ್ವಾಹಾ ಅಗ್ನಿಯೇ ತನ್ನಮಃ ಇಂದ್ರಯೇ ಸ್ವಾಹಾ ಇಂದ್ರಯೇ ತನ್ನಮಃ ವರುಣಯೇ ಸ್ವಾಹಾ ವರುಣಯೇ ತನ್ನಮಃ ಅಗ್ನಿಸಪ್ತಿ ದದಾದೀಶಂ ಓಂ ಶುಕ್ಲಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ कर्मण्यव्याधिकारस्ते मा फलेषु कदाचन मा कर्मफले तु ब्रूहि मा ते कर्मण्ये नमस्तुते।
ಮಂಗಳಂ ಪ್ರಣಮಾಮ್ಯಹಂ. ಅಗ್ರಜ, ಈ ವಿಶ್ವಾಮಿತ್ರನ ಗರ್ವವನ್ನು ನೋಡಿದೆಯಾ? ನೋಡುತ್ತಿದ್ದೇನೆ ಸುಬಾಹು, ನೋಡುತ್ತಿದ್ದೇನೆ. ನಮ್ಮ ಆಗಮನದಿಂದ ವಿಶ್ವಾಮಿತ್ರನು ಆತಂಕಗೊಂಡಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ನಾಟಕವಾಡುತ್ತಿದ್ದಾನೆ. ಮಾರೀಚ, ಈ ವಿಶ್ವಾಮಿತ್ರನ್ಗೆ ತಾನು ರಾಜಶ್ರೀ ಬ್ರಹ್ಮಶ್ರೀ ಎಂಬ ಅಹಂಕಾರ. ಅದಕ್ಕೆ ನಮ್ಮನ್ನ ನಿರ್ಲಕ್ಷ್ಯದ ನಾಟಕ ಆಡುತ್ತಿರುವುದು. ಸುಬಾಹು, ಈ ನಾಟಕವನ್ನು ಕೊನೆಗಾಣಿಸಬೇಕು. ಇವನ ಅಹಂಕಾರವನ್ನು ಮಟ್ಟ ಹಾಕಬೇಕು ಅಂದರೆ ಈ ಯಜ್ಞಕ್ಕೆ ವಿಘ್ನ ಮಾಡಬೇಕು. ಸುಬಾಹು, ಇನ್ನೇಕೆ ತಡ? ರಾವಣೇಶ್ವರನಿಗೆ ಜಯವಾಗಲಿ. ಸೂರರನ್ನು ಸಂತೃಪ್ತಿಪಡಿಸಲು ನಡೆಯುತ್ತಿರುವ ಈ ಯಜ್ಞವು ನಿಲ್ಲಲಿ. ಇಂದ್ರ ಹಿ ಸ್ವಾಹ ಇಂದ್ರ ಹಿ ತನ್ನಮಂ. ಯಜ್ಞ ಕಾರ್ಯ ನಿಮಿತ್ತವಾಗಿ ಯಾರನ್ನು ಶಪಿಸಬಾರದೆಂಬ ಸಂಕಲ್ಪ ಮಾಡಿದ್ದೇವೆ. ಈ ನೀಚರ ದಮನಕ್ಕೆ ಯಾರನ್ನು ಕರೆತರಬೇಕು ಅವರನ್ನು ಕರೆತರು. ರಾಜಕುಮಾರಿ, ನೀವು ಹೇಳಿದ ಹಾಗೆ ಗಿಳಿಗಳನ್ನು ಹಿಡಿದು ತಂದಿದ್ದೇವೆ. ಆ ಗಿಳಿಗಳನ್ನು ಇಲ್ಲಿಯೇ ಬಿಟ್ಟು ಅವುಗಳಿಗೆ ರುಚಿಯಾದ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಆಗಲಿ ರಾಜಕುಮಾರಿ. ಹಸಿರು ಬಣ್ಣದ ಕೆಂಪು ಕೊಕ್ಕಿನ ಮನೋಹರ ರೂಪದಿಂದ ಕಂಗೊಳಿಸುವ ಗಿಳಿಗಳೇ, ನಿಮ್ಮ ಸುಶ್ರಾವ್ಯವಾದ ಹಾಡನ್ನು ಕೇಳಿ ನಮಗೆ ತುಂಬಾ ಸಂತೋಷವಾಗಿದೆ. ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆಸಿದೆ. ನೀವೆಲ್ಲಿಂದ ಬಂದಿರಿ? ಈ ಹಾಡನ್ನು ಹೇಗೆ ಕಲಿತಿರಿ? ರಾಜಕುಮಾರಿ, ನಾವು ತ್ರಿಕಾಲಜ್ಞಾನಿಯು ಮಹಾ ತಪಸ್ವಿಯೂ ಆದ ವಾಲ್ಮೀಕಿ ಮಹಾಮುನಿಯ ಆಶ್ರಮದಲ್ಲಿ ಇದ್ದೆವು. ಅಲ್ಲಿಂದಲೇ ಬಂದೆವು. ರಾಜಕುಮಾರಿ, ಗಿಣಿ ಜೋಡಿಯೇ, ನೀವು ಹಾಡುತ್ತಿದ್ದ ಕಥೆಯನ್ನು ಇನ್ನಷ್ಟು ಕೇಳುವ ಆಸೆಯಾಗಿದೆ. ನಿಮಗೆ ಬೇಕಾದ ಹಣ್ಣು, ಹಂಪಲು, ಪಾನೀಯ ಎಲ್ಲವನ್ನೂ ಕೊಡುತ್ತೇನೆ. ಈಗ ಇದನ್ನು ಸೇವಿಸಿ ನಂತರ ಆ ಮಹರ್ಷಿ ಹೇಳಿದ ಕಥೆಯನ್ನು ಹೇಳುವ ಕೃಪೆ ಮಾಡಿ. ಮಹಾಮುನಿ ತಪೋವನ ನಮ್ಮ ಕುಲಹಿರಿಯರಾದ ಸತ್ಯ ಹರಿಶ್ಚಂದ್ರ ಮಹಾರಾಜರ ಸತ್ಯವ್ರತ ಪ್ರಕಾಶಪಡಿಸಿದ ಇನಕುಲ ವಂಶವಿದಾತ, ತ್ರಿಶಂಕು ಸ್ವರ್ಗ ನಿರ್ಮಾತ, ರಾಜರ್ಷಿ ಪಟ್ಟದಿ ಮಹರ್ಷಿ ಪಟ್ಟವೇರಿದ ದೇವ ಮುನಿಗಣ ವಂದಿತ ತಮಗೆ ಈ ದಶರಥ ಮಹಾರಾಜನ ಅನಂತ ಪ್ರಣಾಮ. ಪೂಜ್ಯರೇ, ಆಸೀನರಾಗಿರಿ. ರಘುಕುಲವನ್ನು ಆಶೀರ್ವದಿಸಿ. ಇಕ್ಷ್ವಾಕು ಕುಲದೀಪಿಕ ದಶರಥ ಮಹಾರಾಜ, ಆಕಾಶದಲ್ಲಿ ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಕುಲದ ಕೀರ್ತಿ ಮೆರೆಯುತ್ತಲೇ ಇರುತ್ತದೆ. ಭಗವಂತನ ವಿಶೇಷ ಅನುಗ್ರಹ ನಿಮ್ಮ ಕುಲದಿಂದ ಈ ಜಗತ್ತನ್ನೇ ಉದ್ಧಾರ ಮಾಡುತ್ತದೆ. ಮಹಾಭಾಗ್ಯ ಮುನೀಂದ್ರ,
ಮಹಾಭಾಗ್ಯ. ತಮ್ಮ ಪಾದಸ್ಪರ್ಶದಿಂದ ಈ ಅಯೋಧ್ಯೆಯೇ ಪುನೀತವಾಯಿತು. ತಮ್ಮ ಸೇವೆಗಾಗಿ ಸಮಸ್ತ ರಾಜಪರಿವಾರವೇ ಸಂತೋಷದಿಂದ ಸಿದ್ಧವಾಗಿದೆ. ತಮ್ಮ ಅಪೇಕ್ಷೆ ಏನೆಂದು ಅಪ್ಪಣೆ ಮಾಡಿದರೆ ನೆರವೇರಿಸಿ ಕೃತಾರ್ಥರಾಗುತ್ತೇವೆ. ಬಹಳ ಸಂತೋಷ ಮಹಾರಾಜ. ಲೋಕ ಕಲ್ಯಾಣಾರ್ಥವಾಗಿ ನಾವು ನಮ್ಮ ಆಶ್ರಮದಲ್ಲಿ ಯಾಗವೊಂದನ್ನು ನಡೆಸಲು ಇಚ್ಛಿಸಿದ್ದೇವೆ. ಯಾಗವು ಸರಾಗವಾಗಿ ನಡೆಯಲು ತಮ್ಮಿಂದ ಸಹಾಯವನ್ನು ಅಪೇಕ್ಷಿಸಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಧನ್ಯನಾದಿ ಮಹರ್ಷಿಗಳೇ, ಧನ್ಯನಾದಿ. ತಮ್ಮಂತಹ ಬ್ರಹ್ಮರ್ಷಿಗಳು ನಡೆಸುವ ಯಾಗಕ್ಕೆ ನಮ್ಮಿಂದ ಕಿಂಚಿತ್ ಸಹಾಯವಾದರೂ ಅದು ಅನಂತ ಫಲಗಳನ್ನು ನೀಡುತ್ತದೆ. ತಮ್ಮ ಅಪೇಕ್ಷೆಯನ್ನು ಮಹದಾನಂದದಿಂದ ನೆರವೇರಿಸುತ್ತೇನೆಂದು ಸರ್ವರ ಸಮಕ್ಷಮದಲ್ಲಿ ವಚನವನ್ನು ನೀಡುತ್ತಿದ್ದೇನೆ. ಮಹಾರಾಜ, ಈಗ ತಾನೇ ನೀನೇ ಹೇಳಿದ ಹಾಗೆ ಕೊಟ್ಟ ಮಾತಿಗೆ ತಪ್ಪದ ನಿನ್ನ ವಂಶದ ಹಿರಿಯ ಹರಿಶ್ಚಂದ್ರ ಮಹಾರಾಜನಾಳಿದ ರಾಜ್ಯವನ್ನೇ ನೀನು ಆಳುತ್ತಿರುವೆ. ಸರ್ವರ ಸಮಕ್ಷಮದಲ್ಲಿ ವಚನವನ್ನಿತ್ತಿದ್ದೀಯೇ. ವಚನ ಭ್ರಷ್ಟನಾಗಬಾರದು. ಎಂದಿಗೂ ಇಲ್ಲ ಮುನೀಂದ್ರ, ಎಂದಿಗೂ ಇಲ್ಲ. ನಾವು ಕೊಟ್ಟ ಮಾತನ್ನು ಮೀರುವುದಿಲ್ಲ. ಏನು ಕೇಳಿದರೂ ಇಲ್ಲ ಎನ್ನುವ ಮಾತೇ ಇಲ್ಲ. ನೀವು ನಡೆಸುವ ಯಾಗಕ್ಕೆ ಕೇಳಿದ ವಸ್ತುಗಳನ್ನೆಲ್ಲವೂ ನಾವು ಒದಗಿಸುತ್ತೇವೆ. ಸಹಸ್ರಾರು ಗೋವುಗಳನ್ನಾಗಲಿ, ರಾಜಭಂಡಾರದಲ್ಲಿರುವ ಲೆಕ್ಕವಿಲ್ಲದಷ್ಟು ಧನವನ್ನಾಗಲಿ, ದಾನ ಧರ್ಮಾದಿಗಳಿಗೆ ಬೇಕಾಗುವ ಚಿನ್ನ ಬೆಳ್ಳಿ ಮುಂತಾದ ದ್ರವ್ಯಗಳಾಗಲಿ, ಭೋಜನಾದಿಗಳಿಗೆ ಬೇಕಾಗುವ ಸಹಸ್ರಾರು ಬಂಡಿ ದವಸ ಧಾನ್ಯಗಳಾಗಲಿ, ಯಜ್ಞ ಯಾಗಾದಿಗಳಿಗೆ ಬೇಕಾಗುವ ತುಪ್ಪ, ಆಜ್ಯ, ದದಿ, ಕ್ಷೀರ ಮುಂತಾದ ಯಜ್ಞ ಪದಾರ್ಥಗಳಾಗಲಿ ಎಷ್ಟು ಬೇಕಾದರೂ ನಾವು ಕೊಡುತ್ತೇವೆ. ಮಹಾರಾಜ, ನೀನು ಅರ್ಹಿದ ಧನಧಾನ್ಯ ದ್ರವ್ಯಗಳ ಅಪೇಕ್ಷೆ ಕಿಂಚಿತ್ತೂ ನನಗಿಲ್ಲ. ನಾನು ನೆರವೇರಿಸುತ್ತಿರುವ ಯಾಗಕ್ಕೆ ಮಾರೀಚ ಸುಭಾವು ಎಂಬ ರಾಕ್ಷಸರಿಬ್ಬರು ವಿಘ್ನವನ್ನುಂಟು ಮಾಡುತ್ತಿದ್ದಾರೆ. ಅವರಿಂದ ಯಾಗದ ರಕ್ಷಣೆಯಾಗಬೇಕು. ಅದರ ಸಲುವಾಗಿ ನಿನ್ನ ಪುತ್ರ ರಾಮಚಂದ್ರನನ್ನು ನನ್ನೊಂದಿಗೆ ಕಳುಹಿಸಿಕೊಡಬೇಕು. ಏನಂತೀರಿ ಪುಚ್ಚರಿ? ರಾಮನನ್ನು ರಾಕ್ಷಸರೊಂದಿಗೆ ಹೋರಾಡಲು ಕಳುಹಿಸುವುದೇ? ಹೌದು ಮಹಾರಾಜ. ಯಾಗದ ರಕ್ಷಣೆ ರಾಮಚಂದ್ರನಿಂದಲೇ ನೆರವೇರಿದೆ. ಇಲ್ಲ ಇಲ್ಲ ಮುನೀಂದ್ರ, ಸಾಧ್ಯವಿಲ್ಲ. ಇದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಮಹಾರಾಜ, ಮಾತು ಕೊಟ್ಟಿದ್ದೀಯ. ಮಹಾರಾಮ, ನಾನು ಕೊಟ್ಟ ಮಾತಿನಂತೆ ನಿಮ್ಮ ಯಾಗಕ್ಕೆ ಖಂಡಿತ ನೆರವಾಗುತ್ತೇನೆ. ಆ ಯಾಗ ಕಂಟಕರಾದ ರಾಕ್ಷಸಾಧವರನ್ನು ನಾನೇ ಸ್ವತಃ ಬಂದು ಸಂಹರಿಸುತ್ತೇನೆ. ಯಾರಿಂದ ಯಾರ ಸಂಹಾರವಾಗಬೇಕೆಂದು ನಾವು ತೀರ್ಮಾನಿಸುತ್ತೇವೆ. ಯಾಗ ಮುಗಿಯುವವರೆಗೆ ಕೋಪದಿಂದ ಯಾರನ್ನೂ ಶಿಕ್ಷಿಸಬಾರದು ಎಂಬ ಸಂಕಲ್ಪ ಮಾಡಿದ ಕಾರಣಕ್ಕೆ ರಾಕ್ಷಸರ ಉಪಟಳವನ್ನು ತಡೆಯಲು ಸ್ವತಃ ನಾವೇ ನಿರ್ಬಂಧವನ್ನು ಹಾಕಿಕೊಂಡಿದ್ದೇವೆ. ಆದ ಕಾರಣಕ್ಕಾಗಿ ರಾಮಚಂದ್ರನನ್ನು ಕರೆದೊಯ್ಯಲು ಇಲ್ಲಿಗೆ ಆಗಮಿಸಿದೆ. ಮಹಾರಾಜ, ರಾಮಚಂದ್ರನನ್ನು ನನ್ನೊಡನೆ ಕಳುಹಿಸಿಕೊಟ್ಟು ಯಾಗವು ನಿರ್ವಿಘ್ನವಾಗಿ ನೆರವೇರಲು ಕಾರಣಕರ್ತನಾಗು. ಮುನೀಂದ್ರ, ರಾಮನಿನ್ನೂ ಚಿಕ್ಕವನು. ಅವನಿಗೆ ಯುದ್ಧ ಮಾಡಿದ ಅನುಭವವಿಲ್ಲ. ಅದರಲ್ಲೂ ಮಹಾಮಾಯಾವಿಗಳಾದ ರಾಕ್ಷಸರೊಂದಿಗೆ ಯುದ್ಧ ಮಾಡುವ ಕಲ್ಪನೆ ಕೂಡ ಅವನಿಗಿಲ್ಲ. ಆದ್ದರಿಂದ ನಾನೇ ರಾಮನನ್ನು ನನ್ನೊಡನೆ ಕಳುಹಿಸುವುದಿಲ್ಲ ಎಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಬದಲು ರಘುವಂಶದವನಾಗಿ ಯಾವ ವಿಶ್ವಾಮಿತ್ರನಿಗೆ ನಿನ್ನ ಹಿರಿಯ ರಾಜ ಕೊಟ್ಟ ಮಾತಿನಂತೆ ನಡೆಯುವ ಕಾರಣಕ್ಕೆ ರಾಜ್ಯವನ್ನು ತೊರೆದು ಪತ್ನಿಯನ್ನು ವಿಕ್ರಯಿಸಿದನೋ ಅಂತಹ ಹರಿಶ್ಚಂದ್ರ ಮಹಾರಾಜನ ಸಿಂಹಾಸನದಲ್ಲಿ ಕುಳಿತು ಕೊಟ್ಟ ಮಾತನ್ನು ನೆರವೇರಿಸಲಾರೆ ಎಂದು ನೇರವಾಗಿ ಹೇಳಿಬಿಡು. ದಶರಥ, ನಿನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡುತ್ತಿದ್ದೇನೆ. ಅಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು. ನಾನು ಸರಿಯೂ ನದಿ ದಂಡೆಯಲ್ಲಿ ಅರ್ಘ್ಯವನ್ನು ಬಿಟ್ಟು ಬರುತ್ತೇನೆ. ಮುನೀಂದ್ರ, ಸಹೋದರ ಲಕ್ಷ್ಮಣ. ಸಹೋದರ, ವಿಶ್ವಾಮಿತ್ರ ಮಹರ್ಷಿಗಳು ದಯಮಾಡಿಸಿದ್ದಾರೆ. ಹಾಗಾದರೆ ಕೂಡಲೇ ಹೋಗಿ ಅವರ ಆಶೀರ್ವಾದವನ್ನು ಪಡೆಯೋಣ. ಸಹೋದರ, ನಾವು ಅವರ ಆಶೀರ್ವಾದವನ್ನು ಪಡೆಯುತ್ತೇವೋ ಅಥವಾ ಅವರ ಕೋಪಕ್ಕೆ ಗುರಿಯಾಗುತ್ತೇವೋ ಎನಿಸುತ್ತಿದೆ. ಏಕೆ ಲಕ್ಷ್ಮಣ? ಸಹೋದರ, ರಾಕ್ಷಸರಿಂದ ಅವರ ಯಾಗ ರಕ್ಷಣೆ ಮಾಡಲು ನೀನು ಅವರೊಂದಿಗೆ ತೆರಳಬೇಕು ಎಂಬುದು ಅವರ ಕೋರಿಕೆ. ಆ ಕೋರಿಕೆ ಏನೆಂದು ತಿಳಿಯದೆ ಅಪ್ಪಾಜಿ ಅವರಿಗೆ ವಾಗ್ದಾನ ಮಾಡಿದರು. ಆದರೆ ಈಗ ನೀನು ಚಿಕ್ಕವನು ರಾಕ್ಷಸರೊಂದಿಗೆ ಯುದ್ಧ ಮಾಡುವುದು ಅಸಾಧ್ಯ.
ಆದ್ದರಿಂದ ನಾನೇ ಬರುತ್ತೇನೆ ಎನ್ನುತ್ತಿದ್ದಾರೆ. ಆದರೆ ವಿಶ್ವಾಮಿತ್ರರು ಅವರ ಮಾತನ್ನು ಒಪ್ಪುತ್ತಿಲ್ಲ. ಲಕ್ಷ್ಮಣ, ತಂದೆಯವರು ಕೊಟ್ಟ ಮಾತು ನೆರವೇರುವಂತೆ ಮಾಡಬೇಕಾದದ್ದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ. ಅದೆಂಥ ಅಸಾಧ್ಯ ಕಾರ್ಯವೇ ಇರಲಿ, ನಾವು ಮುನೀಂದ್ರರೊಂದಿಗೆ ಹೋಗಲೇಬೇಕು. ಅದಕ್ಕಾಗಿ ತಂದೆಯವರನ್ನು ಕೂಡಲೇ ಕಂಡು ನಮ್ಮನ್ನು ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ಕಳುಹಿಸುವಂತೆ ನಾನವರಲ್ಲಿ ಪ್ರಾರ್ಥಿಸುತ್ತೇನೆ. ಆಗಲಿ ಸಹೋದರ, ನಾನು ನಿನ್ನ ಅನುಜನಲ್ಲವೇ, ನಿನ್ನನ್ನು ಅನುಸರಿಸಲು ಅಪೇಕ್ಷಿಸುತ್ತೇನೆ. ಗಿಣಿ ಜೋಡಿಯೇ, ನಿಮಗೆ ಈ ಹಣ್ಣು ಇಷ್ಟವಾಯಿತೇ? ಇಷ್ಟವಾಗಿದೆ ರಾಜಕುಮಾರಿ. ನೀವು ಮನುಷ್ಯರಿಗಿಂತ ಹೆಚ್ಚಿನ ನೀತಿ ನಿಯಮಗಳನ್ನು ಪಾಲಿಸುವಿರಿ. ನಿಮ್ಮನ್ನು ನಾವು ಪಂಜರದಲ್ಲಿ ಇಡದೇ ಇದ್ದರೂ ಹಾರಿ ಹೋಗುವ ಪ್ರಯತ್ನವೂ ಮಾಡಲಿಲ್ಲ. ನೀವು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಾವು ನಿಮ್ಮ ಆತಿಥ್ಯ ಸ್ವೀಕರಿಸಿ ನಿಮ್ಮ ಒಪ್ಪಿಗೆ ಪಡೆಯದೆ ಹಾರಿ ಹೋಗುವ ತಪ್ಪನ್ನು ಮಾಡುವುದಿಲ್ಲ. ಇದು ರಾಜಸ್ಥಾನ. ನಿಮ್ಮ ತಂದೆ ಜನಕ ಮಹಾರಾಜ ಮಹಾ ಪರಾಕ್ರಮಶಾಲಿ. ನಾವೇನಾದರೂ ನಮ್ಮ ಇಷ್ಟ ಬಂದಂತೆ ಹಾರಿ ಹೋದರೆ ರಾಜಭಟರಿಂದ ತಿಳಿಸಿ ತರುವುದು ಕ್ಷತ್ರಿಯರಿಗೆ ಕಷ್ಟವಲ್ಲ. ನಮ್ಮನ್ನು ಶಿಕ್ಷಿಸುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಅಯ್ಯೋ, ನಿಮ್ಮಂಥ ಮುದ್ದಾದ ಗಿಳಿಗಳು ಶಿಕ್ಷೆಗೆ ಒಳಗಾಗುವ ಕಲ್ಪನೆಯೂ ಕೂಡ ನಾನು ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಿಮಗೆ ಎಂದಿಗೂ ಯಾರಿಂದಲೂ ಒಂದು ಚಿಕ್ಕ ಶಿಕ್ಷೆಯೂ ಆಗದಿರಲಿ ಎಂದು ನಾನು ಬಯಸುತ್ತೇನೆ. ನೀವು ಇಲ್ಲಿಯೇ ಇದ್ದು ಬಿಡಿ. ನಿಮಗೆ ಯಾರಿಂದಲೂ ತೊಂದರೆ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಇಲ್ಲ, ನಾವು ಇಲ್ಲಿ ಇರುವುದಿಲ್ಲ. ದಯಮಾಡಿ ನಮಗೆ ಅಪ್ಪಣೆ ಕೊಡಿ. ನಾವು ಇಲ್ಲಿಂದ ಮತ್ತೆ ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಹೋಗುತ್ತೇವೆ. ನಮ್ಮನ್ನು ಕಳಿಸಿಕೊಡಿ. ಗಿಳಿ ಜೋಡಿಯೇ, ವಾಲ್ಮೀಕಿ ಮಹರ್ಷಿಯವರು ಹೇಳುವ ಕಥೆಯನ್ನು ಹೇಳಿ ನಂತರ ಹೋಗಿ. ಈಗಲೇ ನಾವು ಆ ಕಥೆಯನ್ನು ಹೇಳುತ್ತೇವೆ. ಪ್ರಜಾಪತಿಯಿಂದ ಪ್ರಾರಂಭವಾದ ಕೋಸಲ ದೇಶದ ಇಕ್ಷ್ವಾಕು ವಂಶದಲ್ಲಿ ಅಜನ ಸುತನಾದ ದಶರಥನೆಂಬ ಮಹಾಮಹಿಮನು ಆಳುತ್ತಿದ್ದರು. ಅಪ್ಪಾಜಿ, ನಮಸ್ಕರಿಸುತ್ತೇವೆ. ಮಂಗಳವಾಗಲಿ. ರಾಮ, ಲಕ್ಷ್ಮಣ, ನೀವು ಕೆಲ ಕಾಲ ಕೋಸಲ ದೇಶದಲ್ಲಿರುವುದು ಒಳಿತು ಎಂದು ನನಗನಿಸುತ್ತಿದೆ. ನಿಮ್ಮ ತಾತನ ಮನೆಗೆ ಹಿಂದೆ ಈ ಕ್ಷಣವೇ ಹೊರಟರೆ ಹೇಗೆ? ಏಕೆ ಅಪ್ಪಾಜಿ? ಇದ್ದಕ್ಕಿದ್ದ ಹಾಗೆ ಕೋಸಲ ಪ್ರದೇಶಕ್ಕೆ ಏಕೆ ಹೋಗಬೇಕು? ಅದು ಏಕೆಂದರೆ ನೀವುಗಳು ಇಲ್ಲಿಯೇ ಇದ್ದರೆ. ನಾವು ಇಲ್ಲಿಯೇ ಇದ್ದರೆ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ರಾಕ್ಷಸ ಸಂಹಾರಕ್ಕೆ ಹೋಗಬೇಕು ಎಂದು ಚಿಂತೆ ಮಾಡುತ್ತಿರುವಿರಾ? ಹೌದು ರಾಮಚಂದ್ರ, ನೀನಿನ್ನೂ ಚಿಕ್ಕವನು. ಅಂತಹ ಮಹಾ ನೀಚ ರಾಕ್ಷಸರೊಡನೆ ಯುದ್ಧ ಮಾಡಲು ಹೇಗೆ ಕಳಿಸುವುದು? ಸಾಧ್ಯವಿಲ್ಲ. ಆದರೆ ಅಪ್ಪಾಜಿ, ಮಹರ್ಷಿ ವಿಶ್ವಾಮಿತ್ರರು ಕೋರಿದ ಕೋರಿಕೆಯನ್ನು ನೀವು ಈಡೇರಿಸುತ್ತೇನೆ ಎಂದು ಮಾತು ಕೊಟ್ಟಿರುವಿರಿ ಅಲ್ಲವೇ? ಹೌದು ರಾಮಚಂದ್ರ, ಅದೇ ನಾನು ಮಾಡಿದ ತಪ್ಪು. ಅವರ ಕೋರಿಕೆ ಏನೆಂದು ತಿಳಿದುಕೊಳ್ಳದೆ ಈಡೇರಿಸುತ್ತೇನೆ ಎಂದು ಭರವಸೆಯನ್ನು ಕೊಟ್ಟುಬಿಟ್ಟೆ. ಅಪ್ಪಾಜಿ, ನೀವು ಕೊಟ್ಟ ಮಾತು ಉಳಿಯಲೇಬೇಕು. ರಘುವಂಶದ ರಾಜರೆಂದು ಕೊಟ್ಟ ಮಾತು ತಪ್ಪುವುದಿಲ್ಲ ಎಂಬ ಕೀರ್ತಿ ಉಳಿಯಲೇಬೇಕು. ನೀವು ಕೊಟ್ಟ ಮಾತು ನೆರವೇರಲಿ ಎಂದು ನಾನು ಸಂತೋಷದಿಂದ ಯಜ್ಞರಕ್ಷಣೆಗೆ ಹೋಗಲು ಸಿದ್ಧನಿದ್ದೇನೆ. ಅಪ್ಪಾಜಿ, ನಾನು ಕೂಡ ಸಹೋದರನೊಂದಿಗೆ ಹೋಗಲು ಇಚ್ಛಿಸುತ್ತೇನೆ. ಬೇಡಿ ಮಕ್ಕಳೇ, ಬೇಡಿ. ಹಲವಾರು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿ ಸಂಕಟಪಟ್ಟು ಕೊರಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಪಡೆದ ವರಪುತ್ರರು ನೀವುಗಳು. ನಿಮ್ಮನ್ನು ಅಂತಹ ಅಪಾಯಕಾರಿ ಕಾರ್ಯಕ್ಕೆ ನಾನು ಕಳುಹಿಸಲು ಸಾಧ್ಯವಿಲ್ಲ. ರಾಮಚಂದ್ರ, ನೀನು ನನ್ನ ಹಿರಿಯ ಪುತ್ರ, ಈ ರಾಜ್ಯದ ಮುಂದಿನ ಉತ್ತರಾಧಿಕಾರಿ, ನಮ್ಮ ವಂಶವನ್ನು ಬೆಳಗಬೇಕಾದವನು. ಇಂತಹ ಸಮಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನು ಆ ರಾಕ್ಷಸರೊಡನೆ ಹೋರಾಡಲು ಕಳಿಸಿ
ನಿನ್ನ ಬರುವಿಕೆಯನ್ನೇ ಕಾಯುತ್ತಾ ನಿನ್ನ ಯೋಗಕ್ಷೇಮಕ್ಕೋಸ್ಕರ ಹಂಬಲಿಸುತ್ತಾ ಆತಂಕದಿಂದ ಬೆಂಕಿಯ ಕೆಂಡದ ಮೇಲೆ ನಿಂತಂತೆ ಕಾಯುವುದು ನನ್ನಿಂದ ಸಾಧ್ಯವಿಲ್ಲ. ಕಳುಹಿಸಲಾರೆ, ಕಳುಹಿಸಲಾರೆ. ಬ್ರಹ್ಮರ್ಷಿ ವಸಿಷ್ಠರಿಗೆ ಪ್ರಣಾಮಗಳು. ರಾಮ, ಲಕ್ಷ್ಮಣ, ದೀರ್ಘಾಯುಷ್ಮಾನ್ ಭವ. ಪೂರ್ಣ ಚಂದ್ರನಂತೆ ಕಂಗೊಳಿಸಬೇಕಾದ ನಿಮ್ಮ ಮುಖಾರವಿಂದವು ಚಿಂತೆಯಿಂದ ಕೂಡಿದೆ. ಮಹರ್ಷಿಗಳೇ, ಮಹಾತಪಸ್ವಿಗಳಾದ ವಿಶ್ವಾಮಿತ್ರ ಮುನಿಗಳು ನಮ್ಮ ಅರಮನೆಗೆ ಆಗಮಿಸಿ ನನ್ನನ್ನು ಯಜ್ಞ ರಕ್ಷಣೆಗೆ ಕರೆದೊಯ್ಯಲು ಅಪೇಕ್ಷೆ ಪಟ್ಟಿದ್ದಾರಂತೆ. ಆದರೆ ನಾನು ಚಿಕ್ಕವನೆಂದು ತಂದೆಯವರು ನನ್ನನ್ನು ಕಳುಹಿಸಲು ಇಷ್ಟವಿಲ್ಲವಂತೆ. ಆದರೆ ತಂದೆಯವರ ಮಾತನ್ನು ನಾನು ಪರಿಪಾಲಿಸಬೇಕು, ಯಜ್ಞ ರಕ್ಷಣೆಯೂ ಆಗಬೇಕು. ಅದೇ ನನ್ನ ಆಸೆ. ಅದಕ್ಕೆ ನಾನು ಮುನಿಗಳೊಂದಿಗೆ ಹೋಗಲು ಸಿದ್ಧನಿದ್ದೇನೆ. ಗುರುಗಳೇ, ನಾನೂ ಹೋಗಲು ಸಿದ್ಧನಿದ್ದೇನೆ. ರಾಮಚಂದ್ರ, ಮುಂದೆ ಪಿತೃವಾಕ್ಯ ಪರಿಪಾಲಕನೆಂದು ಪ್ರಖ್ಯಾತ ಹೊಂದುವ ನಿನ್ನಿಂದ ಪಿತೃವೇ ಕೊಟ್ಟ ವಾಕ್ಯವನ್ನು ಪರಿಪಾಲಿಸಲು ಇಚ್ಛಿಸುತ್ತಿರುವುದು ನನಗೆ ಆನಂದವನ್ನು ನೀಡಿದೆ. ನಾನು ನಿನ್ನ ತಂದೆಯೊಡನೆ ಮಾತನಾಡುತ್ತೇನೆ, ನಿನ್ನ ಇಚ್ಛೆ ಪೂರೈಸುವಂತೆ ಮಾಡುತ್ತೇನೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ವಿಜಯೀ ಭವ. ಮಹರ್ಷಿ ವಿಶ್ವಾಮಿತ್ರರೇ, ತಾವು ನಡೆಸುವ ಯಜ್ಞದ ರಕ್ಷಣೆಗಾಗಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಲ್ಲಿಯವರೆಗೂ ಆಗಮಿಸಿ ತಮ್ಮ ಕೋರಿಕೆಯನ್ನು ನಮ್ಮಲ್ಲಿ ಹೇಳಿದ್ದಕ್ಕಾಗಿ ನಾವು ತಮ್ಮಲ್ಲಿ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಅಪೇಕ್ಷೆಯನ್ನು ನೆರವೇರಿಸುವ ಮನಸ್ಸು ಮಾಡಿರುವ ಹಾಗಿದೆ. ಮಹರ್ಷಿಗಳೇ, ನೀವು ನಡೆಸುವ ಯಜ್ಞಕ್ಕೆ ಇರುವ ರಾಕ್ಷಸ ಬಾಧೆ ತಪ್ಪಬೇಕು. ಆ ಯಜ್ಞ ನಿರ್ವಿಘ್ನವಾಗಿ ನಡೆಯಬೇಕು. ಆ ಕಾರ್ಯ ನಮ್ಮಿಂದ ತಪ್ಪದೇ ಆಗಬೇಕು. ತಾವು ಇಲ್ಲಿಗೆ ಬಂದದ್ದು ವ್ಯರ್ಥವಾಗಬಾರದು ಎನ್ನುವುದು ನಮ್ಮ ಅಭಿಮತ. ಹಾಗಾದರೆ ಯಜ್ಞದ ರಕ್ಷಣೆಗೆ ರಾಮನನ್ನು ನನ್ನೊಡನೆ ಕಳಿಸುವೆಯಾ? ತಮ್ಮಲ್ಲಿ ಕೈ ಮುಗಿದು ಅತ್ಯಂತ ವಿನಯದಿಂದ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಯಜ್ಞದ ರಕ್ಷಣೆ ಖಂಡಿತ ಆಗುತ್ತದೆ. ಆದರೆ ಮಹರ್ಷಿಗಳೇ, ನನ್ನ ರಾಮ ಇನ್ನೂ 16 ವರ್ಷಗಳೂ ತುಂಬದ ಬಾಲಕ. ಅವನಿಗೆ ರಾಕ್ಷಸರೊಡನೆ ಹೋರಾಡುವ ಯೋಗ್ಯತೆ ಇದೆ ಎಂದು ನಾನು ಹೇಗೆ ನಂಬಲಿ? ಅಂದರೆ ರಾಮನನ್ನು ಕಳುಹಿಸುವುದಿಲ್ಲವೇ? ಮಹರ್ಷಿಗಳೇ, ರಾಮನನ್ನು ಕಳುಹಿಸಲಾಗದ ಮಾತ್ರಕ್ಕೆ ಯಜ್ಞದ ರಕ್ಷಣೆಯಾಗಲಾರದು ಎಂದು ಭಾವಿಸಬೇಡಿ. ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿದೆ. ಆ ಸೈನ್ಯದೊಡನೆ ನಾನೇ ಬಂದು ರಾಕ್ಷಸರೊಡನೆ ಯುದ್ಧ ಮಾಡುತ್ತೇನೆ. ನನ್ನ ಸೇನಾಧಿಪತಿಗಳು ಶೂರರು, ಅಸ್ತ್ರ ವಿಶಾರದರು, ರಾಕ್ಷಸರೊಡನೆ ಹೋರಾಡಲು ಸಮರ್ಥರೂ ಆಗಿದ್ದಾರೆ. ರಾಮನನ್ನು ಕಳುಹಿಸು ಎಂದು ವಿನಂತಿಸಿದರೆ ನೀನು ಸೇನೆಯನ್ನು ಕಳಿಸುವ ಬಗ್ಗೆ ಮಾತನಾಡುತ್ತಿರುವೆಯಲ್ಲ. ಮಹರ್ಷಿಗಳೇ, ನಾನು ಬರಿಯ ಸೈನ್ಯವನ್ನು ಮಾತ್ರ ಕಳುಹಿಸುತ್ತಿಲ್ಲ. ನಾನೇ ಧನುಷ್ಪಾಣಿಯಾಗಿ ಯಜ್ಞ ರಕ್ಷಣಾರ್ಥಿಯಾಗಿ ಬರುತ್ತಿದ್ದೇನೆ. ಸೈನ್ಯದ ಮುಂದಾಳಾಗಿ ನಿಂತು ಎಲ್ಲಿಯವರೆಗೂ ನನ್ನ ಪ್ರಾಣಪಕ್ಷಿ ಇರುತ್ತದೆಯೋ ಅಲ್ಲಿಯವರೆಗೂ ಯಜ್ಞಕ್ಕೆ ವಿಘ್ನ ಉಂಟು ಮಾಡುವ ರಾಕ್ಷಸರೊಡನೆ ಎಡೆಬಿಡದೆ ಹೋರಾಡುತ್ತೇನೆ. ಮುನಿಪುಂಗವರೇ, ನನ್ನಿಂದ ನಿಮ್ಮ ವ್ರತಾನುಷ್ಠಾನವಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಯಾಗದ ರಕ್ಷಣೆಯನ್ನು ನೀನು ಮಾಡುವುದರ ಕುರಿತು ಯೋಚಿಸಿದ್ದರೆ ಅದು ಸಂಶಯ ಮಾತ್ರ. ನಾನು ಯೋಚಿಸಿದ್ದು ರಾಮನ ಕುರಿತಾಗಿ. ರಾಮನ ಮೇಲೆ ನಿನಗೆ ಸಂಶಯವೇಕೆ ಮಹಾರಾಜ? ರಾಮನ ಸ್ವರೂಪವೇನೆಂಬುದು ನಮಗೆ ತಿಳಿದಿದೆ, ವಸಿಷ್ಠರಿಗೂ ತಿಳಿದಿದೆ. ವಸಿಷ್ಠರೊಡನೆ ಸಮಾಲೋಚಿಸು ಎಂದು ನಿನಗೆ ತಿಳಿಸಿದ್ದೆ. ಆದರೆ ನೀನು ಯಾರೊಡನೆಯೂ ಸಮಾಲೋಚಿಸದೆ ಕೇವಲ ನಿನ್ನ ನಿರ್ಧಾರವನ್ನು ತಿಳಿಸುತ್ತಿರುವ ಹಾಗಿದೆ. ಮಹರ್ಷಿಗಳೇ, ತಾವು ಹೇಳುತ್ತಿರುವ ಮಾತು ಸತ್ಯ. ನಾನು ವಸಿಷ್ಠರೊಂದಿಗಾಗಲಿ ನನ್ನ ಮಂತ್ರಿಗಳೊಂದಿಗಾಗಲಿ ಸಮಾಲೋಚನೆ ಮಾಡಿಲ್ಲ. ಆದರೆ ರಾಮನನ್ನು ಕಳಿಸಲು ಏಕೆ ಮಾತನಾಡುತ್ತಿಲ್ಲ ಎನ್ನುವುದಕ್ಕೆ ಕಾರಣವಿದೆ. ಕಾರಣ? ಯಾವ ಕಾರಣ ಮಹಾರಾಜ? ಮಹರ್ಷಿಗಳೇ, ರಾಮನ ವಿಷಯ ರಾಮನನ್ನು ನೋಡಿದ ಮಾತ್ರದಿಂದಲೇ ಅರಿವಾಗುತ್ತದೆ. ಅವನಿನ್ನೂ ಬಾಲಕ. ಎದುರಾಳಿಗಳ ಬಲವನ್ನು ತಿಳಿಯುವ ಚಾಕಚಕ್ಯತೆ ಅವನಿಗಿಲ್ಲ. ಅವನ ಧನುರ್ವಿದ್ಯಾಭ್ಯಾಸ ಇನ್ನೂ ಪೂರ್ಣವಾಗಿಲ್ಲ. ಮಹಾಸ್ತ್ರಗಳ ಉಪದೇಶ ತಿಳಿಯದೇ ಇರುವುದರಿಂದ ಅಸ್ತ್ರಗಳ ಬಲವೂ ಇರುವುದಿಲ್ಲ. ಆ ಕಾರಣದಿಂದ ಅವನು ರಾಕ್ಷಸರೊಡನೆ ಹೋರಾಡಲು ಅಸಮರ್ಥನಾಗಿದ್ದಾನೆ. ಏಕೆಂದರೆ ರಾಕ್ಷಸರು ಕಪಟ ಯುದ್ಧ ಪ್ರವೀಣರು. ಆದರೆ ನಮ್ಮ ರಾಮ ಕಪಟವನ್ನೇ ಅರಿಯದು. ರಾಮನಿಗೆ ಅಸ್ತ್ರಗಳ ಉಪದೇಶವಾಗಿಲ್ಲ ಎಂದು ನೀನು ಹೆದರುತ್ತಿರುವೆಯಾ?
ಅದು ನನ್ನೊಡನೆ ರಾಮನಿರುವಾಗ. ಮಹರ್ಷಿಗಳೇ, ನೀವೇ ರಾಮನಿಗೆ ಅಸ್ತ್ರಗಳನ್ನು ಉಪದೇಶಿಸಿ ಸಂರಕ್ಷಿಸುವುದಾಗಿ ಹೇಳಿದರೂ ಕೂಡ ನಾನು ರಾಮನನ್ನು ಬಿಟ್ಟು ಕ್ಷಣ ಮಾತ್ರವೂ ಜೀವಿಸಲು ಇಚ್ಛಿಸುವುದಿಲ್ಲ. ಒಂದು ಕಾರಣಕ್ಕೆ ರಾಮನನ್ನು ಕರೆದೊಯ್ಯುವುದು ಯುಕ್ತವಲ್ಲ ಎಂದು ನನಗನಿಸುತ್ತದೆ. ಹಾಗೊಮ್ಮೆ ನೀವು ಕರೆದೊಯ್ಯುವುದೇ ಆದರೆ ಚತುರಂಗ ಬಲದೊಡನೆ ನಾನೂ ಬರುತ್ತೇನೆ. ರಾಮನನ್ನು ಕಂಡರೆ ಏಕೆಷ್ಟು ಮಮತೆ ಎಂದು ನೀವು ಕೇಳಬಹುದು. ಮಹರ್ಷಿಗಳೇ, ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ವ್ರತಾನುಷ್ಠಾನ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿ ಅವನನ್ನು ಪಡೆದಿದ್ದೇನೆ. 4 ಮಕ್ಕಳಿರುವರಲ್ಲ, ಅದರಲ್ಲಿ ರಾಮನನ್ನು ಕಳುಹಿಸಬಹುದಲ್ಲ ಎಂದು ನೀವು ಕೇಳಬಹುದು. 4 ಮಕ್ಕಳಲ್ಲಿ ರಾಮನೇ ನನಗೆ ಪ್ರಿಯವಾದವನು, ಏಕೆಂದರೆ ಅವನು ಜ್ಯೇಷ್ಠ ಪುತ್ರ, ಧರ್ಮರಕ್ಷಕ. ಮಹಾರಾಜ, ಇಷ್ಟೆಲ್ಲ ಹೇಳುವ ಬದಲು ನಿಮ್ಮ ಯಾಗದ ರಕ್ಷಣೆ ನನ್ನಿಂದ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಬಹುದಿತ್ತಲ್ಲ. ಮಹರ್ಷಿಗಳೇ, ನನ್ನ ಮನದಾಳದ ಮಾತುಗಳನ್ನು ಹೇಳುತ್ತಿದ್ದೇನೆ. ತಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧ್ಯವಿಲ್ಲ. ರಾವಣನ ಎದುರಾಗಲಿ, ಅವನಿಂದ ಪ್ರೇರಿತರಾದ ಮಾರೀಚ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ. ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು, ಪರದೈವವೂ ಆಗಿಲ್ಲ. ಮಹಾತ್ಮರೇ, ಬಾಲರಾಮನ ಮೇಲೆ ಕರುಣೆ ಮಾಡಿ ಮಹಾನುಭಾವ. ದೇವದಾನವ ಕಿನ್ನರ ಕಿಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಎಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ? ನಾನೇ ಸಾಧ್ಯವಿಲ್ಲ. ಯಾರೊಡನೆ ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಎಂಬ ಅರಿವಿದೆಯೇ ಮಹಾರಾಜ? ಖಂಡಿತ ಅರಿವಿದೆ ಮಹರ್ಷಿಗಳೇ. ನೀವು ಅಷ್ಟೊಂದು ಆಗ್ರಹ ಮಾಡುವುದಾದರೆ ನಾನು ಪ್ರಾಣವನ್ನು ತ್ಯಜಿಸಲು ಸಿದ್ಧನಾಗಿದ್ದೇನೆ. ಆದರೆ ಯುದ್ಧದ ಅನುಭವವೇ ಇಲ್ಲದ ರಾಮನನ್ನು ಮಾತ್ರ ನಾನು ಕಳಿಸಲಾರೆ. ಆ ಮಾರೀಚ ಸುಬಾಹುವನ್ನು ಎದುರಿಸಲು ನಾನೇ ಬರುತ್ತೇನೆ ಹೊರತು ರಾಮನನ್ನು. ಸಾಕು ನಿಲ್ಲಿಸು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ನಾವು ಕೇಳಿದಾಗ ಯಾವ ಕಾರ್ಯವನ್ನಾದರೂ ನೆರವೇರಿಸಿಕೊಡುತ್ತೇನೆ ಎಂಬ ವಾಗ್ದಾನವನ್ನು ನೀಡಿ ಈಗ ಆ ಪ್ರತಿಜ್ಞೆಯನ್ನು ಪರಿತ್ಯಜಿಸಲು ಯೋಚಿಸುತ್ತಿರುವ ನಿನ್ನ ನಡೆ ನುಡಿ ರಘುವಂಶಕ್ಕೆ ಉಚಿತವಾದುದಲ್ಲ. ಈ ಮಹಾ ವಚನಭಂಗದಿಂದ ನೀನು ಮಹಾ ಕಳಂಕಕ್ಕೆ ಗುರಿಯಾಗುತ್ತೀಯ, ಮಹಾ ಅಪಯಶಸ್ಸಿಗೂ ಗುರಿಯಾಗುತ್ತೀಯ. ಸತ್ಯಸಂಧರ ವಂಶದಲ್ಲಿ ಸುಳ್ಳು ದೊರೆಯೊಬ್ಬ ಹುಟ್ಟಿದ ಎಂಬ ಅಪಖ್ಯಾತಿಗೂ ಗುರಿಯಾಗುತ್ತೀಯೇ. ಮಹಾರಾಜ, ಈ ವಚನಭಂಗದ ಖ್ಯಾತಿ ನಿನ್ನನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ. ಹರಿಶ್ಚಂದ್ರ ಭಗೀರಥರು ಜನಿಸಿದ ವಂಶದಲ್ಲೇ ಜನಿಸಿದ ನೀನು ಅವರ ಸೂರ್ಯ ಸದೃಶ ಖ್ಯಾತಿಗೆ ಗ್ರಹಣ ಇಡಿಸಿರುವೆ. ನಾನಿನ್ನು ಬರುತ್ತೇನೆ. ಬ್ರಹ್ಮರ್ಷಿ ವಿಶ್ವಾಮಿತ್ರರೇ, ಸಾವಧಾನ ಸಾವಧಾನ. ಬ್ರಹ್ಮರ್ಷಿ ವಸಿಷ್ಠರು, ಅನಂತ ವಂದನೆಗಳು. ಮಹರ್ಷಿಗಳೇ, ಪ್ರಣಾಮ. ತಮಗೂ ಪ್ರಣಾಮಗಳು. ಆಯುಷ್ಮಾನ್ ಭವ. ವಿಶ್ವಾಮಿತ್ರ ಮುನಿವರ್ಯರೇ, ತಾವು ದಯಮಾಡಿ ಕೋಪ ಮಾಡಿಕೊಳ್ಳಬಾರದು. ತಾವು ಕೋಪ ಮಾಡಿಕೊಂಡರೆ ಈ ಲೋಕಕ್ಕೆ ದೊಡ್ಡ ಅನರ್ಥವಾಗುವುದು. ತಾವು ಅಸಮಾಧಾನಗೊಂಡು ಇಲ್ಲಿಂದ ತೆರಳಿದರೆ ಈ ವಂಶಕ್ಕೆ, ಈ ರಾಜ್ಯಕ್ಕೆ ಶುಭವಾಗುವುದಿಲ್ಲ. ದಶರಥ ಮಹಾರಾಜನು ಪುತ್ರ ವ್ಯಾಮೋಹದಿಂದ, ಅಜ್ಞಾನದಿಂದ ಈ ರೀತಿ ಮಾತುಗಳನ್ನು ಆಡುತ್ತಿರುವನು. ನಾವು ಅವನಿಗೆ ತಿಳುವಳಿಕೆಯನ್ನು ಹೇಳುತ್ತೇವೆ. ದಯಮಾಡಿ ದಶರಥನಾಡಿದ ಮಾತುಗಳನ್ನು ತಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳದೆ ಕೆಲವು ಕಾಲ ಇಲ್ಲಿರುವ ಕೃಪೆ ಮಾಡಬೇಕು. ನಾವು ದಶರಥನೊಂದಿಗೆ ಮಾತನಾಡುತ್ತೇವೆ. ತಾವು ಇಲ್ಲಿಂದ ರಾಮನನ್ನು ಕರೆದೊಯ್ಯಲು ಸಾಧ್ಯವಾಗುವುದು. ಆಗಬಹುದು. ತಾವು ಮಹಾಜ್ಞಾನಿಗಳು. ತಮ್ಮ ಮಾತನ್ನ ಈ ವಿಶ್ವಾಮಿತ್ರ ನಿರಾಕರಿಸುವುದಿಲ್ಲ. ನಾವು ಕೆಲವು ಕಾಲ ಕಾಯಲು ಸಿದ್ಧರಿದ್ದೇವೆ. ಬರುತ್ತೇವೆ. ಅರೆ, ನಾವು ಆಗಲೇ ತಂದಿಟ್ಟ ಹಣ್ಣುಗಳನ್ನು ತಿಂದಿಲ್ಲ, ನೀರನ್ನೂ ಕುಡಿದಿಲ್ಲ. ಯಾಕೆ? ನೀವು ಯಾಕೆ ತಿನ್ನುತ್ತಿಲ್ಲ? ನಿಮಗೆ ಬೇರೆ ಏನಾದರೂ ಬೇಕಾ? ಅಯ್ಯೋ ದೇವ್ರೆ, ನೀವು ಹೀಗೆ ಉಪವಾಸ ಮಾಡಿದರೆ ಅಲ್ಲಿ ರಾಜಕುಮಾರಿ ಸೀತಾದೇವಿ ಉಪವಾಸ ಮಾಡ್ತಾಳಷ್ಟೆ. ತಾಳಿ, ಈಗಲೇ ಹೋಗಿ ನಾವು ರಾಜಕುಮಾರಿಯನ್ನು ಕರೆತರುತ್ತೇವೆ. ರಾಜಕುಮಾರಿ, ಆ ಗಿಣಿ ದಂಪತಿಗಳು ಹಣ್ಣನ್ನು ತಿನ್ನುತ್ತಿಲ್ಲ,
ಹಾಲನ್ನು ಕುಡಿಯುತ್ತಿಲ್ಲ. ನಾವು ಏನನ್ನೂ ತಿನ್ನುವುದಿಲ್ಲ, ಉಪವಾಸ ಮಾಡುತ್ತೇವೆ ಎಂದು ಹಠ ಹಿಡಿಯುತ್ತಿವೆ. ಹೌದೇ? ಬನ್ನಿ ಹೋಗೋಣ. ಮಹಾರಾಜ, ನೀನು ಮಹಾವಂಶವಾದ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವೆ. ಧರ್ಮಾಚರಣೆಯಲ್ಲಿ ಆ ಧರ್ಮ ದೇವತೆಗೆ ಸಮಾನನೆನಿಸಿರುವೆ. ಧೈರ್ಯಶಾಲಿಯಾಗಿರುವೆ. ಮೇಲಾಗಿ ಸತ್ಯ ಸಂಕಲ್ಪನೆಂಬ ಖ್ಯಾತಿಯನ್ನು ಪಡೆದಿರುವೆ. ಅಷ್ಟೈಶ್ವರ್ಯಗಳು ನಿನ್ನಲ್ಲೇ ಇವೆ. ಆದರೆ ಇಂದು ನೀನು ಪ್ರತಿಜ್ಞಾ ವಚನ ಭಂಗವೆಂಬ ಅಧರ್ಮ ಕಾರ್ಯವನ್ನು ಮಾಡಲು ಹೊರಟಿರುವೆ. ಯಾವುದೇ ಕ್ಷಣದಲ್ಲೂ ಅಂಥ ಅಪಚಾರವನ್ನು ಮಾಡಬೇಡ. 3 ಲೋಕಗಳಲ್ಲೂ ರಘುಕುಲಾತ್ಮಜ ದಶರಥ ಧರ್ಮಾತ್ಮನೆಂಬ ಖ್ಯಾತಿ ಇದೆ. ಸತ್ಯವಾಕ್ಯ ಪರಿಪಾಲಕನೆಂಬಂತೆ ಧರ್ಮವನ್ನು ಪಾಲಿಸು. ಕೊಟ್ಟ ಮಾತನ್ನು ತಪ್ಪಿ ಅಧರ್ಮದ ಭಾರವನ್ನು ಹೊರಬೇಡ. ಮುನಿಶ್ರೇಷ್ಠ, ಗುರುವರ್ಯ, ಮಹರ್ಷಿ ವಿಶ್ವಾಮಿತ್ರರು ರಾಮನನ್ನು ರಾಕ್ಷಸರೊಡನೆ ಹೋರಾಡಲು ಕಳುಹಿಸು ಎಂದು ಕೇಳಿಕೊಳ್ಳುತ್ತಾರೆ ಎಂಬುದನ್ನು ನನ್ನಿಂದ ಊಹಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ರಾಮನಿನ್ನೂ ಬಾಲಕ. ಒಬ್ಬ ಬಾಲಕನನ್ನು ರಾಕ್ಷಸರೊಡನೆ ಹೋರಾಡಲು ಯಾರಾದರೂ ಕರೆಯುತ್ತಾರೆ ಎಂಬುದನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ರಾಮನ ವಿನಃ ಅವರು ಬೇರೇನೇ ಅಪೇಕ್ಷೆ ಪಟ್ಟಿದ್ದರೂ ಕೂಡ ಅವರ ಅಪೇಕ್ಷೆಗಳನ್ನು ನೆರವೇರಿಸಲು ನಾನು ಸಿದ್ಧನಿದ್ದೆ. ಈಗಲೂ ಸಿದ್ಧನಾಗಿದ್ದೇನೆ. ನಾನೇ ರಾಕ್ಷಸರೊಡನೆ ಹೋರಾಡಲು ಸೈನ್ಯ ಸಮೇತ ಬರುತ್ತೇನೆ ಎಂದು ಕೇಳಿಕೊಂಡೆ. ಏಕೋ ಮಹರ್ಷಿ ವಿಶ್ವಾಮಿತ್ರರು ನನ್ನ ಮಾತನ್ನು ಲೆಕ್ಕಿಸಲೇ ಇಲ್ಲ. ಕಿಣಿಗಳೇ, ನೀವು ಏಕೆ ಹಣ್ಣನ್ನು ತಿನ್ನುತ್ತಿಲ್ಲ? ನಿಮಗೆ ಈ ಹಣ್ಣುಗಳು ಇಷ್ಟವಾಗದಿದ್ದರೆ ಹೇಳಿ. ನಿಮಗೆ ಇಷ್ಟವಾದ ಹಣ್ಣು ಬೇರೆ ಎಲ್ಲೇ ಇದ್ದರೂ ನಾನು ನಿಮಗೆ ತರಿಸಿಕೊಡುತ್ತೇನೆ. ಬೇಡ ರಾಜಕುಮಾರಿ, ನಮಗೆ ಯಾವ ಹಣ್ಣು ಬೇಡ. ನಮ್ಮನ್ನು ಈ ಅರಮನೆ ಬಂಧನದಿಂದ ನಮ್ಮ ಪಾಡಿಗೆ ನಾವು ಹೋಗಲು ಬಿಡಿ. ಅಯ್ಯೋ, ಈ ಅರಮನೆ ನಿಮಗೆ ಬಂಧನವಾಗಲು ಹೇಗೆ ಸಾಧ್ಯ? ನಮ್ಮ ಅರಮನೆಯ ಉದ್ಯಾನವನದಲ್ಲಿ ಹಾರಾಡಿಕೊಂಡಿರಬಹುದಲ್ಲವೇ? ನಾನು ನಿಮ್ಮನ್ನು ಪಂಜರದಲ್ಲಿ ಇರಿಸುವುದಿಲ್ಲ. ರಾಜಕುಮಾರಿ, ನಮಗೆ ನಿನ್ನ ಆತಿಥ್ಯವೇ ಪಂಜರವಾಗಿದೆ. ನಾನೀಗ ಗರ್ಭಿಣಿ. ನನಗೆ ಮನಸ್ಸಿಗೆ ಬಂದ ಹಾಗೆ ಹಾರಿ ಹೋಗುವ ಬಯಕೆ ಆಗಿದೆ. ಶುಕರಾಣಿ, ನೀನು ತಾಯಾಗುತ್ತೀಯ ಅಂದರೆ ನಿನಗೆ ಹೆಚ್ಚಿನ ಆರೈಕೆ, ರಕ್ಷಣೆ ಬೇಕು. ನಾನು ನಿನಗೆ ಅದನ್ನು ಮಾಡುತ್ತೇನೆ. ನೀನು ಇಲ್ಲಿಂದ ನಿನ್ನ ಸಂತಾನದೊಂದಿಗೆ ಹೋಗುವೆಯಂತೆ. ಬೇಕಾದರೆ ಈ ನಿನ್ನ ಪತಿ ಹೋಗಿ ನಿನಗೆ ಇಷ್ಟವಾದದ್ದನ್ನೆಲ್ಲ ತರಲಿ. ನೀನು ಮಾತ್ರ ಇಲ್ಲೇ ಇರು ಶುಕರಾಣಿ, ಇಲ್ಲೇ ಇರು. ಶುಕರಾಜ, ನೀನು ಹೋಗಿ ಬಾ. ನಿನ್ನ ಸತಿಗೆ ಇಷ್ಟವಾದ್ದನ್ನೆಲ್ಲ ತೆಗೆದುಕೊಂಡು ಬಾ.